ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ಪಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಇನ್ನೂ ಕೂಡ ಬೆಳೆ ವಿಮೆನ ಮಾಡಿಸಿಲ್ಲ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ಇನ್ಶೂರೆನ್ಸ್ಗಳನ್ನು ಇನ್ನೂ ಯಾರೂ ಕಟ್ಟಿಲ್ಲ, ದಯವಿಟ್ಟು ಬೇಗನೆ ಕಟ್ಟಬೇಕು ಅಂತ ಕೃಷಿ ಇಲಾಖೆ ಕಡೆಯಿಂದನೂ ಕೂಡ ಮಾಹಿತಿನ ತಿಳಿಸಿರುವಂಥದ್ದು. ಯಾಕೆ ಅಂತಂದರೆ, ಈ ಒಂದು ಮಂತಲ್ಲೇ, ಜುಲೈ ಮಂತಲ್ಲೇ ದಿನಾಂಕನ ಎಂಡ್ ಇರುವ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಇನ್ಶೂರೆನ್ಸ್ಗಳನ್ನು ಕಟ್ಟಬೇಕು. ಮತ್ತು ನೀವು ಇನ್ಶೂರೆನ್ಸ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ವೀಕ್ಷಕರೇ, ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಯಾವೆಲ್ಲ ಬೆಳೆಗಳಿಗೆ ನಿಮ್ಮ ಒಂದು ಗ್ರಾಮದಲ್ಲಿ ಇನ್ಶೂರೆನ್ಸ್ನ ಕಟ್ಟಬಹುದು ಮತ್ತು ಯಾವೆಲ್ಲ ಬೆಳೆಗಳಿಗೆ ಇನ್ಶೂರೆನ್ಸ್ ಕಟ್ಟೋಕ್ಕೆ ಅವಕಾಶ ಇಲ್ಲ ಅಂತ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, 1 ಎಕರೆಗೆ ಎಷ್ಟು ನೀವು ಬೆಳೆ ವಿಮೆಯನ್ನು ಪೇ ಮಾಡಬೇಕು ಮತ್ತು 1 ಹೆಕ್ಟರ್ಗೆ ಎಷ್ಟು ಬೆಳೆ ವಿಮೆಯನ್ನು ನೀವು ಕಟ್ಟಬೇಕು ಅಂತ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಬೆಳೆ ವಿಮೆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವೆಲ್ಲ ಬೆಳೆಗಳಿಗೆ ಕೊನೆಯ ದಿನಾಂಕ ಇದೆ ಅಂತ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೂ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ಗ್ರಾಮದಲ್ಲಿ ಯಾವೆಲ್ಲ ಬೆಳೆಗಳಿಗೆ ಇನ್ಶೂರೆನ್ಸ್ನ ಕಟ್ಟೋಕ್ಕೆ ಅವಕಾಶ ಇದೆ ಅಂತ ನೋಡಬೇಕು ಅಂತಂದರೆ, ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಸಂರಕ್ಷಣೆ ಅಂತ ಸರ್ಚ್ ಮಾಡಿ. ಸಂರಕ್ಷಣೆ ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವರ್ಷದ ಆಯ್ಕೆ ಅಂತ ಇದೆ, ಋತು ಆಯ್ಕೆ ಅಂತ ಇದೆ. ಆಲ್ರೆಡಿ 2026-27ನೇ ಸಾಲಿಂದು ಅಂತಂದರೆ ಈ ವರ್ಷದ್ದು ಸೆಲೆಕ್ಟ್ ಆಗಿರುತ್ತೆ. ಮತ್ತು ಖಾರಿಫ್ ಅಂತ ಈ ವರ್ಷದ್ದು ಸೆಲೆಕ್ಟ್ ಆಗಿರುತ್ತೆ. ನೀವು ಇವಾಗ ಇಲ್ಲಿ ಮುಂದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂರಕ್ಷಣೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುವಂಥದ್ದು. ಓಪನ್ ಆದಮೇಲೆ ವೀಕ್ಷಕರೇ ನೋಡ್ಕೋಬೋದು, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಫಾರ್ಮರ್ಸ್ ಕಾಲಮ್ ನಿಮಗೆ ಕಾಣ್ತಾ ಇರುವಂಥದ್ದು. ಫಾರ್ಮರ್ ಸೆಕ್ಷನಲ್ಲಿ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂತ ಇದೆ. ಈ ಒಂದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರು ನೋಡ್ಕೋಬೋದು, ಮೊದಲನೇದಾಗಿ ನಿಮ್ಮೊಂದು ಜಿಲ್ಲೆನ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಅದಾದ ನಂತರ ತಾಲೂಕು, ಅದಾದ ನಂತರ ಹೋಬಳಿ, ಮತ್ತು ಅದಾದ ನಂತರ ವಿಲೇಜ್. ನಿಮ್ಮೊಂದು ವಿಲೇಜ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಅನ್ನೋ ಆಪ್ಷನ್ ಇದೆ, ಡಿಸ್ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ರಾಮದಲ್ಲಿ ಯಾವೆಲ್ಲ ಬೆಳೆಗಳಿಗೆ ಇನ್ಶೂರೆನ್ಸ್ ಕಟ್ಟೋಕ್ಕೆ ಅವಕಾಶ ಇದೆ ಅಂತ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. ನಾನು ಇವಾಗ ಡಿಸ್ಟಿಕ್ಕು, ತಾಲೂಕು, ಹೋಬಳಿನ ಸೆಲೆಕ್ಟ್ ಮಾಡಿ, ಅದಾದ ನಂತರ ವಿಲೇಜ್ನ ಸೆಲೆಕ್ಟ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ಈಗ ನೋಡ್ಕೊಳ್ಬೋದು, ನಾನು ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಸಂಪೂರ್ಣವಾಗಿ ನಮ್ಮ ಒಂದು ಗ್ರಾಮದಲ್ಲಿರುವಂಥ ಯಾವೆಲ್ಲ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಇಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಬೋದು. ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದಾಗಿ ಜಿಲ್ಲೆ ಇರುತ್ತೆ, ತಾಲೂಕು ಇರುತ್ತೆ, ಅದಾದ ನಂತರ ಹೋಬಳಿ ಇರುತ್ತೆ ಅಥವಾ ಗ್ರಾಮ ಪಂಚಾಯತ್ ಹೆಸರಿರುತ್ತೆ. ಅದಾದ ನಂತರ ವೀಕ್ಷಕರು ನೋಡ್ಕೊಳ್ಳೋದು, ಬೆಳೆಯ ವಿಧ ಇರುತ್ತೆ, ಬೆಳೆಯ ಹೆಸರಿರುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಬೆಳೆಯ ಹೆಸರು ಯಾವೆಲ್ಲ ಬೆಳೆಗಳಿಗೆ ಬೆಳೆ ಇನ್ಶೂರೆನ್ಸ್ನ ಕಟ್ಟಬಹುದು ನಮ್ಮ ಒಂದು ಗ್ರಾಮದಿಂದ ಅಂತ ನೋಡೋದಾದರೆ, ತೊಗರಿ ಬೆಳೆಗೆ, ಮಳೆ ಆಶ್ರಿತ ತೊಗರಿ ಬೆಳೆಗೆ ಇನ್ಶೂರೆನ್ಸ್ನ ಕಟ್ಟಬಹುದು. ಪರಂಗಿಗೆ, ಹಸಿಮೆಣಸಿನಕಾಯಿಗೆ, ಉದ್ದು, ಸೋಯಾ, ಅವರೆ, ಹೆಸರು, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳಿಗೆ ನಾವು ಇನ್ಶೂರೆನ್ಸ್ನ ಕಟ್ಟಬಹುದು ವೀಕ್ಷಕರೇ. ಇನ್ನು ಒಂದು ಬೆಳೆಯ ಸಮ್ ಇನ್ಶೂರ್ ನೋಡೋದಾದರೆ, ತೊಗರಿ ಬೆಳೆಗೆ ಪ್ರತಿ ಹೆಕ್ಟರ್ಗೆ 57,600 ರೂಪಾಯಿನ ಸಮ್ ಇನ್ಶೂರ್ ಇರುವಂಥದ್ದು. ಅದಾದ ನಂತರ ಪರಂಗಿಗೆ 1,34,000 ಪ್ರತಿ ಹೆಕ್ಟರ್ಗೆ ಸಮ್ ಇನ್ಶೂರ್ ಇರುವಂಥದ್ದು. ಪ್ರತಿ ಹೆಕ್ಟರ್ಗೆ ಹಸಿಮೆಣಸಿನಕಾಯಿ 71,000 ಸಮ್ ಇನ್ಶೂರ್ ಇರುವಂಥದ್ದು. ಉದ್ದಿಗೆ 1 ಹೆಕ್ಟರ್ಗೆ 38,800 ರೂಪಾಯಿ ಇರುವಂಥದ್ದು. ಸೋಯಾ ಅವರೆಗೆ 47,200 ಪ್ರತಿ ಹೆಕ್ಟರ್ಗೆ ಇರುವಂಥದ್ದು. ಹೆಸರು ಬೆಳೆಗೆ ನೋಡ್ಕೊಳ್ಬೋದು, 39,700 ಪ್ರತಿ ಹೆಕ್ಟರ್ಗೆ ಸಮ್ ಇನ್ಶೂರ್ ಇರುವಂಥದ್ದು. ಇನ್ನು ವೀಕ್ಷಕರೇ, ಒಟ್ಟಾರೆ ವಿಮಾ ಕಂತು ಪ್ರತಿ ಹೆಕ್ಟರ್ಗೆ ಇಲ್ಲಿ ನೋಡ್ಕೊಳ್ಬೋದು, ರೈತನ ಪಾಲು 2% ಇರುವಂಥದ್ದು. ಕೇಂದ್ರದ ಪಾಲು 4.5% ಕೇಂದ್ರದ ಪಾಲಾಗಿರುತ್ತೆ. ರಾಜ್ಯದ ಪಾಲು 4.5% ಇರುತ್ತೆ. ಅಂದರೆ ವಿಮೆ ಕಟ್ಟಬೇಕಾದ್ರೆ ನೀವು 2% ಕಟ್ಟಿದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 4.5% ಅವರು ಒಂದು ಹಣನ ಪೇ ಮಾಡುವಂಥದ್ದು ವೀಕ್ಷಕರೇ. ಇಷ್ಟು ತಮಗೆ ಕ್ಲಿಯರಾಗಿ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಎರಡನೇದಾಗಿ, 1 ಎಕರೆಗೆ ನೀವು ಎಷ್ಟು ಬೆಳೆ ವಿಮೆನ ಕಟ್ಟಬೇಕು ಅಂತ ನೋಡೋದಾದರೆ ಅದು ಯಾವ ರೀತಿ ಚೆಕ್ ಮಾಡೋದು ಅಂದರೆ ಇಲ್ಲಿ ತಮಗೆ ತಿಳಿಸ್ಕೊಡ್ತಿದ್ದೀನಿ, ನೋಡ್ಕೊಳ್ಬೋದು ವೀಕ್ಷಕರು, ನೋಡ್ಕೊಳ್ಬೋದು. ಮತ್ತು ಸಂರಕ್ಷಣೆಯ ಹೋಮ್ ಪೇಜ್ಗೆ ಬಂದಾದ ನಂತರ ಇಲ್ಲಿ ರೈತರ ಸೆಕ್ಷನಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಪ್ರೀಮಿಯಂ ಲೆಕ್ಕಾಚಾರ ಅಂತ ಇದೆ. ಪ್ರೀಮಿಯಂ ಲೆಕ್ಕಾಚಾರ ಆಪ್ಷನ್ ಮೇಲೆ ನೀವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸಂಪೂರ್ಣವಾಗಿ ಕ್ಲಿಕ್ ಮಾಡಿದ್ಮೇಲೆ
ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಮತ್ತು ನೀವು ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಜಿಲ್ಲೆನ ಸೆಲೆಕ್ಟ್ ಮಾಡಿ, ಜಿಲ್ಲೆ ಸೆಲೆಕ್ಟ್ ಮಾಡಿದ ಮೇಲೆ ತಾಲೂಕು, ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಿ ಇಲ್ಲಿ ಬೆಳೆನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಈಗಾಗಲೇ ನಿಮ್ಮ ಒಂದು ಗ್ರಾಮದಲ್ಲಿ ಯಾವೆಲ್ಲ ಬೆಳೆಗಳಿಗೆ ಇನ್ಶೂರೆನ್ಸ್ ಕಟ್ಟಬಹುದು ಅಂತ ನೀವು ಚೆಕ್ಔಟ್ ಮಾಡಿದರೆ ಆ ಒಂದು ಬೆಳೆಗಳೇ ಇಲ್ಲಿ ಶೋ ಆಗುವಂಥದ್ದು ವೀಕ್ಷಕರೇ. ಶೋ ಆದಮೇಲೆ ಇಲ್ಲಿ ಬೆಳೆ ವಿಸ್ತೀರ್ಣ ಎಕರೆ ಅಂತ ಇದೆ. ಅಲ್ಲಿ ನಿಮ್ಮದು ಎಕರೆನ ಎಷ್ಟು ಎಕರೆ ಬೆಳೆ ಇನ್ಶೂರೆನ್ಸ್ ಹಣನ ನೀವು ನೋಡ್ಕೊಳ್ಬೇಕು ಅಂತ ಇದ್ದೀರಾ, ಎಷ್ಟು ಎಕರೆಗೆ ಎಷ್ಟು ಹಣನ ನೀವು ಇನ್ಶೂರೆನ್ಸ್ ಹಣನಾಗಿ ಕಟ್ಟಬೇಕು ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ, ಇಲ್ಲಿ ಎಷ್ಟು ನಿಮ್ಮದು ಎಕರೆ ಇದೆ ಅಷ್ಟು ಎಕರೆನ ಎಂಟ್ರಿ ಮಾಡೋದಾಗಿರುತ್ತೆ. ಅದಾದ ನಂತರ ಬೆಳೆ ವಿಸ್ತೀರ್ಣ ಗುಂಟೆ, ನಿಮ್ಮದು 2 ಎಕರೆ, 3 ಗುಂಟೆ, 4 ಗುಂಟೆ ಈ ರೀತಿಯಾಗಿ 10 ಗುಂಟೆ ಈ ರೀತಿಯಾಗಿ ಇತ್ತು ಅಂತಂದರೆ ಇಲ್ಲಿ ಗುಂಟೆ ರೂಪದಲ್ಲಿ ಇದ್ದರೆ ಇಲ್ಲಿ ಗುಂಟೆ ಆಪ್ಷನಲ್ಲಿ ನೀವು ಎಂಟ್ರಿ ಮಾಡೋದಾಗಿರುತ್ತೆ. ಅದಾದ ನಂತರ ಪ್ರೀಮಿಯಂ ವಿವರ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಪ್ರೀಮಿಯಂ ವಿವರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ 2 ಎಕರೆಗೆ 10 ಗುಂಟೆಗೆ ಎಷ್ಟು ಹಣನ ನೀವು ಇನ್ಶೂರೆನ್ಸ್ ಹಣನ ಪೇ ಮಾಡಬೇಕು, ಮತ್ತು ಯಾವೆಲ್ಲ ಬೆಳೆಗೆ, ತೊಗರಿ ಬೆಳೆಗೆ ಸಪ್ರೇಟಾಗಿ ಇನ್ಶೂರೆನ್ಸ್ ಇರುತ್ತೆ, ಮತ್ತು ಪರಂಗಿಗೆ ಬೇರೆ ರೀತಿಯಾಗಿ ಇನ್ಶೂರೆನ್ಸ್ ಇರುತ್ತೆ, ಹೆಸರಿಗೆ ಬೇರೆ ರೀತಿಯಾಗಿ ವಿಮೆನ ಇರುವಂಥದ್ದು, ಸೋಯಾಗೆ ಬೇರೆ ರೀತಿಯಾಗಿ ವಿಮೆ ಇರುವಂಥದ್ದು. ಹೀಗಾಗಿ ಪ್ರತಿ ಬೆಳೆಯ ಮೇಲೆ ಪ್ರತ್ಯೇಕವಾಗಿ ಬೇರೆ ಬೇರೆ ರೀತಿಯಾಗಿ ನೀವು ಪ್ರೀಮಿಯಂನ ಕಟ್ಟಬೇಕಾಗಿರುತ್ತೆ ವೀಕ್ಷಕರೇ. ಹೀಗಾಗಿ ನೀವು ಏನಾದರೂ ತೊಗರಿ ಬೆಳೆಗೆ ಎಷ್ಟು ಕಟ್ಟಬೇಕು ಅಂತ ನೋಡ್ತಾ ಇದ್ದರೆ, ನೀವು ಒಂದು 2 ಎಕರೆ ಇದ್ದಂಥವ್ರು, 5 ಎಕರೆ ಇದ್ದಂಥವ್ರು, 10 ಎಕರೆ ಇದ್ದಂಥವ್ರು ಯಾವ ರೀತಿ ಎಷ್ಟು ಅಮೌಂಟ್ನ ನೀವು ಟೋಟಲಾಗಿ ಕಟ್ಟಬೇಕು ಅಂತ ಇಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ನಾನು ಇವಾಗ ಸಂಪೂರ್ಣವಾಗಿ ಎಲ್ಲವೂ ಫಿಲ್ ಮಾಡಿ 1 ಎಕರೆಗೆ ತೊಗರಿ ಬೆಳೆಗೆ ಎಷ್ಟು ಇನ್ಶೂರೆನ್ಸ್ನ ಕಟ್ಟಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ನೋಡ್ಕೊಳ್ಬೋದು ನಮ್ಮ ಒಂದು ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಿ, ಅಂದರೆ ನಿಮ್ಮ ಒಂದು ಕೃಷಿ ಭೂಮಿ ಎಷ್ಟಿದೆ, ನಿಮ್ಮ ಒಂದು ಭೂಮಿ ಎಷ್ಟು ಇದೆ, ಆ ಒಂದು ಭೂಮಿನ 1 ಎಕರೆ ಇದ್ದರೆ 1 ಎಕರೆನ ಎಂಟ್ರಿ ಮಾಡ್ಬೋದು. 1 ಎಕರೆಗಿಂತ ಮೇಲೆ ಇದ್ದರೆ ಅದನ್ನು ಕೂಡ ಎಂಟ್ರಿ ಮಾಡಿ. ಇಲ್ಲಿ ನಾನು ಇವಾಗ ಸಂಪೂರ್ಣವಾಗಿ ತಮಗೆ ತಿಳಿಸೋದಕ್ಕೋಸ್ಕರ 1 ಎಕರೆನ ತೆಗೆದುಕೊಂಡಿದ್ದೀನಿ. 1 ಎಕರೆಗೆ ಎಷ್ಟು ವಿಮಾನ ಪ್ರೀಮಿಯಂನ ಕಟ್ಟಬೇಕು ತೊಗರಿ ಬೆಳೆಗೆ ಅಂತಂದರೆ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ. ಟೋಟಲ್ ಆಗಿ ವಿಮಾ ಮೊತ್ತ ಇರುವಂಥದ್ದು 23,310 ರೂಪಾಯಿ ವಿಮಾ ಮೊತ್ತ ಇರುವಂಥದ್ದು ವೀಕ್ಷಕರೇ. ಅಲ್ಲಿ ಮೇಲ್ಗಡೆ ಏನು ಕಾಣ್ತದೆ, ವಿಮೆ ಮಾಡಿದ ಮೊತ್ತ ರೂಪಾಯಿ ಅಂತ ಇದೆ. ಪ್ರತಿ ಹೆಕ್ಟರ್ಗೆ 57,600 ರೂಪಾಯಿ ಸಮ್ ಇನ್ಶೂರ್ ಇರುವಂಥದ್ದು ವೀಕ್ಷಕರೇ. ಅಂದರೆ ಪ್ರತಿ 1 ಹೆಕ್ಟರ್ ನಿಮ್ದು ಏನಾದರೂ ಬೆಳೆ ಹಾನಿ ಆಯಿತು ಪೂರ್ತಿಯಾಗಿ ಅಂತಂದರೆ ನಿಮಗೆ ಸರ್ಕಾರದ ಕಡೆಯಿಂದ 57,600 ರೂಪಾಯಿ ನಿಮಗೆ ವಿಮಾ ಮೊತ್ತನ ಬರುವಂಥದ್ದು ವೀಕ್ಷಕರೇ. ಇನ್ನು ವೀಕ್ಷಕರೇ, ವಿಮಾ ಕಂತು ನೋಡೋದಾದರೆ ಟೋಟಲ್ ಆಗಿ 11% ಇರುವಂಥದ್ದು ವೀಕ್ಷಕರು. ನೋಡ್ಕೊಳ್ಬೋದು ಇಲ್ಲಿ ವಿಸ್ತೀರ್ಣ ಎಕರೆ ಮತ್ತು ಗುಂಟೆಗಳಲ್ಲೂ ಅಂತ ಇದೆ. 1 ಎಕರೆಗೆ ವಿಮಾ ಮೊತ್ತ ಇನ್ಶೂರೆನ್ಸ್ ಸಮ್ ಇನ್ಶೂರೆನ್ಸ್ ಇರುವಂಥದ್ದು ಅಂದರೆ 23,310 ರೂಪಾಯಿ ನಿಮಗೆ ಸಂಪೂರ್ಣವಾಗಿ 1 ಎಕರೆ ಬೆಳೆ ನಷ್ಟ ಆಗಿದ್ದರೆ ನಿಮಗೆ ಇಷ್ಟು ಸಮ್ ಇನ್ಶೂರೆನ್ಸ್ನ ಬರುವಂಥದ್ದು. ಅಂದರೆ 1 ಎಕರೆಗೆ 23,310 ರೂಪಾಯಿ ನಿಮಗೆ ಬರುವಂಥದ್ದು ಸಮ್ ಇನ್ಶೂರು. ಇದರಲ್ಲಿ ವೀಕ್ಷಕರೇ ಒಟ್ಟು ವಿಮಾ ಕಂತು ನೋಡಿದರೆ 11% ಇರುವಂಥದ್ದು, ಅಂದರೆ 2,564 ರೂಪಾಯಿ ನಿಮ್ಮದು ವಿಮಾ ಕಂತು ಇರುವಂಥದ್ದು. ಅದರಲ್ಲಿ ವೀಕ್ಷಕರೇ ರೈತರ ಪಾಲು ಎಷ್ಟು ಇರುತ್ತೆ ಅಂತಾರೆ, 2% ನೀವು ರೈತರು ಪೇ ಮಾಡಬೇಕಾಗಿರುವಂಥದ್ದು. ಅಂದರೆ 466 ರೂಪಾಯಿ ಪ್ರತಿ ಎಕರೆಗೆ ನೀವು ಇನ್ಶೂರೆನ್ಸ್ನ ವಿಮಾ ಕಟ್ಟಬಹುದು. ಅದರಲ್ಲಿ ವೀಕ್ಷಕರೇ ಕೇಂದ್ರದ ಪಾಲು 4.5% ಇರುತ್ತೆ, ಮತ್ತು ರಾಜ್ಯದ ಪಾಲು 4.5% ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರದಿಂದ 1,048 ರೂಪಾಯಿ .98 ಪೈಸೆನ ಶೇರ್ ಇರುತ್ತೆ, ಮತ್ತು ರಾಜ್ಯದ ಪಾಲು 1,048 ರೂಪಾಯಿ ಇರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದಿಂದ 1,048 ರೂಪಾಯಿನ ಪೇ ಮಾಡುವಂಥದ್ದು, ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ 1,048 ರೂಪಾಯಿ ವಿಮಾ ಕಂತನ್ನು ಕಟ್ಟುವಂಥದ್ದು. ನಿಮ್ಮದು 466 ರೂಪಾಯಿ ಹಣನ ನೀವು ಕಟ್ಟುವಂಥದ್ದು ವೀಕ್ಷಕರೇ ರೈತರು. ಟೋಟಲ್ ಆಗಿ 2,564 ರೂಪಾಯಿ ನಿಮ್ಮ ಒಂದು ವಿಮಾ ಕಂತು ಆಗಿರುತ್ತೆ ವೀಕ್ಷಕರೇ. ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಮತ್ತು ರೈತರ ಪಾಲದು ಸೇರಿ 2,564 ರೂಪಾಯಿ ವಿಮಾ ಕಂತು ಇರುವಂಥದ್ದು. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ನಿಮ್ಮೊಂದು ಎಷ್ಟು ಎಕರೆ ಭೂಮಿ ಇದೆ, ಎಷ್ಟು ಹಣನ ನೀವು ಕಟ್ಟಬೇಕು ಅಂತ ನೀವು ಇಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ ಇನ್ಶೂರೆನ್ಸ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಕೆಲವೊಬ್ಬರು ಕೇಳಿದರು. ಯಾವ ರೀತಿ ಚೆಕ್ ಮಾಡೋದು ಅಂದರೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಬೋದು ವೀಕ್ಷಕರೇ. ನೋಡ್ಕೊಬೋದು ಈ ಒಂದು ರೈತರ ಸೆಕ್ಷನಲ್ಲಿ 3ನೇ ಆಪ್ಷನ್ ಅರ್ಜಿ ಸ್ಥಿತಿ ಅಂತ ಇದೆ. ಅರ್ಜಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಪೋಸಲ್ ನಂಬರ್ ಮತ್ತು ಮೊಬೈಲ್ ನಂಬರ್ ಅಂತ ಇದೆ. ಇದರಲ್ಲಿ ವೀಕ್ಷಕರೇ ನಿಮಗೆ ಪ್ರಪೋಸಲ್ ನಂಬರ್ ಗೊತ್ತಿಲ್ಲ ಅಂತಂದರೆ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡೋ ಮುಖಾಂತರವಾಗಿ ಚೆಕ್ ಮಾಡ್ಕೊಳ್ಬೋದು. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದಲ್ಲಿ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕಳೆದ ವರ್ಷದ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂತಂದರೆ ಅಲ್ಲಿಂದ ಸ್ಟೇಟಸ್ನ ಚೆಕ್ಔಟ್ ಮಾಡ್ಕೊಳ್ಬೋದು ವೀಕ್ಷಕರೇ. ಸಂಪೂರ್ಣವಾಗಿ ನಿಮಗೆ ಪ್ರೀಮಿಯಂ ಎಷ್ಟು ಹಣ ಬಂದಿದೆ, ಎಷ್ಟು ಜಮಾ ಆಗಿದೆ ಎಲ್ಲವೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ
ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.